ನಮಸ್ಕಾರ ವೀಕ್ಷಕರೇ, ಇವತ್ತು ಕೊನೆ ಸುತ್ತಿನ ಆಟ ಕೇಂದ್ರ ಸರ್ಕಾರದಿಂದ ಅದೇನು ಬಂಪರ್ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾವೀಗ ನೋಡೋಣ. ಇವತ್ತು ವಿಶೇಷವಾಗಿ ನರೇಗಾ, ಆರೋಗ್ಯ, ಹಾಗೆಯೇ ಸಾರ್ವಜನಿಕ ಉದ್ದಿಮೆಗಳು, ಹಾಗೆಯೇ ಕೇಂದ್ರ ಸರ್ಕಾರಕ್ಕೆ ಕೊಡಬೇಕಾಗಿರುವಂತಹ ಬಾಕಿ ಇವೆಲ್ಲ ವಿಚಾರದ ಬಗ್ಗೆ ಇವತ್ತು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಾತಾಡಿದ್ದಾರೆ. ಇದರ ಬಗ್ಗೆ ಇಂದಿನ ಮಾತು ಮಂಥನದಲ್ಲಿ ನೋಡೋಣ. ಕೋವಿಡ್ ಕ್ರೈಸಿಸ್ ಅನ್ನು ಒಂದು ಅಡ್ವಾಂಟೇಜ್ ಆಗಿ, ಒಂದು ಅವಕಾಶವನ್ನಾಗಿ ಬಳಸ್ಕೊಳ್ಳೋದ್ರ ಮೂಲಕ ಒಂದು ಎಕನಾಮಿಕ್ ರಿಫಾರ್ಮನ್ನು ಮಾಡ್ತೇವೆ ಅನ್ನುವ ಘೋಷಣೆಯ ಮೂಲಕ 20 ಲಕ್ಷ ರೂಪಾಯಿ ಪ್ಯಾಕೇಜನ್ನು ಕೇಂದ್ರ ಸರ್ಕಾರ ಪ್ರೆಸೆಂಟ್ ಮಾಡಿತು. ಇದನ್ನು ಮಹತ್ವಾಕಾಂಕ್ಷೆಯ ಯೋಜನೆ, ಅದಕ್ಕೆ ಅವರು ಸ್ವದೇಶಿ ಮಂತ್ರದ ಘೋಷಣೆಯನ್ನು ಕೊಟ್ಟರು. ಇದೆಲ್ಲರಿಗೂ ಗೊತ್ತು. ಲೋಕಲ್, ವೋಕಲ್, ಗ್ಲೋಬಲ್, ಇದು ಘೋಷಣೆ. ಅಂದರೆ ಏನಿದು ತಂತ್ರ? ಏನು ಸ್ವದೇಶಿ? ಖಾಸಗೀಕರಣ ಅನ್ನೋದು ಸ್ವದೇಶಿನ, ಅಥವಾ ಹೊಸ ರೀತಿಯ ಬ್ರ್ಯಾಂಡ್ ಕ್ರಿಯೇಟ್ ಮಾಡೋದ್ರ ಮೂಲಕ ಸಂಪೂರ್ಣ ಸ್ವಾವಲಂಬಿ ಭಾರತ ಅಂದರೆ ಅದೇನೋ ಒಂದು ನ್ಯಾಷನಲಿಸ್ಟ್ ಅಪ್ರೋಚ್ ಅಂದರೆ ಏನು? ಉದಾರೀಕರಣನ ತಿರಸ್ಕಾರ ಮಾಡೋದಾ, ಅಥವಾ ಜಾಗತೀಕರಣನ ತಿರಸ್ಕಾರ ಮಾಡೋದಾ, ಅಥವಾ 1991ಕ್ಕೆ ಮೊದಲಿದ್ದ ಎಕಾನಮಿಗೆ ವಾಪಸ್ ಹೋಗೋದಾ? ಈ ಎಲ್ಲ ಪ್ರಶ್ನೆಗಳು ಇವತ್ತು ಮತ್ತೆ ಪ್ರಸ್ತುತ ಆಗಿವೆ ಅನ್ನೋ ಮಾತನ್ನು ನಾವಿದನ್ನು ಹೇಳ್ತಿದ್ದೇನೆ. ಒಟ್ಟಾರೆ ಈಗ ಈ ಕೋವಿಡ್ ಪರಿಹಾರದ ಲೆಕ್ಕದಲ್ಲಿ 20 ಲಕ್ಷ ರೂಪಾಯಿಯ ಪ್ಯಾಕೇಜನ್ನು ಕೇಂದ್ರ ಸರ್ಕಾರ ಏನು ಪ್ರಕಟಿಸಿದೆ, ಈ ಪ್ರಕಟಣೆ ಭಾರತದ ಆರ್ಥಿಕ ದಿಕ್ಕನ್ನು, ಆರ್ಥಿಕ ಹೆಜ್ಜೆಯನ್ನು ಬದಲಿಸುತ್ತಾ ಅನ್ನೋದು ಇಲ್ಲಿಯ ಪ್ರಮುಖವಾದಂತಹ ವಿಚಾರ. ಇವೆಲ್ಲದಕ್ಕೂ ಕೂಡ ನಾನು ಹೇಳೋದಕ್ಕೆ ಮುಖ್ಯವಾದ ಕಾರಣ ಇದೆ. ಏನು ಕಾರಣ? 20 ಲಕ್ಷ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರ ಎಲ್ಲಿಂದ ತರುತ್ತೆ? ಇದು ಒಂದು ದಿನದಲ್ಲೂ, ಮೊದಲನೇ ದಿನದಲ್ಲೂ ಕೂಡ ಕಾಡ್ತಿರುವಂತಹ ಪ್ರಶ್ನೆ. ಸ್ವಲ್ಪ ಅಮೌಂಟನ್ನು ಅವರು ಕೇಂದ್ರದಿಂದ ತಗೊಂಡಿದ್ದಾರೆ, ಅದನ್ನು RBIನಿಂದ ತಗೊಂಡಿದ್ದಾರೆ, RBIನವರು ಅದನ್ನು ಹೇಳಿದ್ದಾರೆ. ಇಷ್ಟೊಂದು ದೊಡ್ಡ ಮೊತ್ತದ ಗಾತ್ರವನ್ನು ಹೇಗೆ ತರ್ತಾರೆ ಮತ್ತು ಎಲ್ಲಿಂದ ತರ್ತಾರೆ? ಇದು ಚಿದಂಬರ ರಹಸ್ಯ. ಈ ಬಗ್ಗೆ ಇವತ್ತು ಸುದ್ದಿಗೋಷ್ಠಿಯ 5ನೇ ಕಂತಿನ ಸುದ್ದಿಗೋಷ್ಠಿಯ ಕೊನೆ ದಿನವಾದ ಇಂದು ನಿರ್ಮಲಾ ಸೀತಾರಾಮನ್ ಅವರಿಗೆ ಕೇಳಿದಾಗ ಶತಾಯಗತಾಯ ಉತ್ತರವನ್ನು ಕೊಡಲಿಲ್ಲ ಅವರು. ಒಂದು ಟ್ರಾನ್ಸ್ಪರೆಂಟ್ ವ್ಯವಸ್ಥೆಯಲ್ಲಿ ದೊಡ್ಡ ಅನೌನ್ಸ್ಮೆಂಟನ್ನು ಮಾಡಬೇಕಾದ್ರೆ ನಿಮ್ಮ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಅನುಸರಿಸಿರೋ ವಿಧಾನಗಳನ್ನು ಕೂಡ ಹೇಳಬೇಕಾಗಿ ಬರುತ್ತೆ. ಇದು ಸಾಮಾನ್ಯವಾದ ಪದ್ಧತಿ. ನಿಮಗೆ ಏಕದು ದುಡ್ಡು ಎಲ್ಲಿಗೆ ಹೋಗುತ್ತೆ, ಯಾವ ಬಡವನಿಗೆ, ತಳಹಂತದ ಜನರಿಗೆ ರೀಚ್ ಆಗುತ್ತೆ ಅನ್ನೋದು ಮುಖ್ಯ. ನಾವು ಮಾಡ್ತೇವೆ ಅಂತ ಹೇಳ್ತಾ ನಾವು ಬಾರೋ ಮಾಡ್ತೇವೆ ಅಂತ ಒಂದು ಸಣ್ಣ ಸುಳಿವನ್ನು ಕೂಡ ಕೊಟ್ಟು ಆ ಸುಳಿವಿನ ವೈಖರಿ ಹೇಗಿದೆ ಅನ್ನೋದನ್ನ ನಾವು ನೋಡೋಣ. साथ लेकर के विषय में ही बोल रही हूँ. स्टेट के साथ ही बातचीत, रेलवे मंत्री जी ने बातचीत करने के बाद ही ट्रेन का सुविधा के बारे में बोले हैं. वो साथ लेके जाना नहीं है. इसका मतलब क्या है? साथ लेके जाने के मतलब क्या है? हम उनसे बात करके ही उनको जितना चाहिए चावल गेहूं दे रहे हैं ना. हेल्थ मिनिस्ट्री ने पैसा भी तुरंत एडवांस कर रहे हैं ना, साथ लेकर ही जा रहे हैं ना. फिर भी हम बात करें तो at this moment I like to request you for one thing, because I need media to also look at India, which has to rise from this crisis. I want you to look at where this money is going, किन के हाथ में जा रही है, किसके लिए जा रही है. एसेट क्रिएशन के लिए जा रही है, उनका रोजाना खर्च के लिए जा रही है, उनके रोजगार छूट ना जाए उसके लिए जा रही है, कंपनीज बंद ना हो उसके लिए जा रही है. कंपनीज बंद होने में क्या नुकसान है? रोजगार चली जाएगी, उत्पादन चली जाएगी. सो वी आर मेकिंग श्योर मनी गोes and goes to the right place. So for the moment I would like you to please focus on where all this money. We've even issued a rescheduled borrowing calendar. Obviously we are borrowing. So all this tells you where the money is coming from. Our revenue figures are also every now and then released. I'm also saying that it is stressed, but still I'm releasing how much ever I can release to the states. So borrowing or my revenue, where is the money going? Let's look at it now. So those who do this debate of now, please do this debate to say where this money is going. We are not splurging. We are being responsible.
ಸೀತಾರಾಮನ್ ಅವರ ರಿಯಾಕ್ಷನ್ ಅನ್ನ ನಾವು ಕೇಳಿದ್ವಿ. ಈಗ ಆಲ್ರೆಡಿ ನಾವು ಆರ್ಬಿಐನಿಂದ ತುರ್ತು ನಿಧಿಯನ್ನ ನಾವು ಆಲ್ರೆಡಿ ತೆಗೆದುಕೊಂಡಿದ್ದೇವೆ. ಹೀಗಾಗಿ ಈ ಸಾಲ ಇದೆಯಲ್ಲ, ಬಾರೋಯಿಂಗ್ ಇದೆಯಲ್ಲ, ಎಲ್ಲಿಂದ ಬರುತ್ತೆ ಬಾರೋಯಿಂಗ್? ಮತ್ತೆ ರಿಸರ್ವ್ ಬ್ಯಾಂಕಿಂದ ಬಾರೋಯಿಂಗ್ ಮಾಡ್ತಾರಾ, ಅಥವಾ ವರ್ಲ್ಡ್ ಬ್ಯಾಂಕಿಂದ ಬಾರೋಯಿಂಗ್ ಮಾಡ್ತಾರಾ, ಇಲ್ಲ ಹೆಲಿಕಾಪ್ಟರ್ ಮನಿ ಅಗತ್ಯ ಬಿದ್ದಾಗ ತಂದು ಸಿಸ್ಟಮ್ ಅಲ್ಲಿ ಸುರಿತಾರ? ಈ ಎಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಇದನ್ನ ಆರ್ಥಿಕ ತಜ್ಞರು ಮತ್ತು ಕೇಂದ್ರ ಸಚಿವರಷ್ಟೇ ಸ್ಪಷ್ಟೀಕರಣ ನೀಡಬೇಕಾಗುತ್ತೆ. ಇವತ್ತು ಬಿಗ್ಗೆಸ್ಟ್ ಅನೌನ್ಸ್ಮೆಂಟು, ವೆಲ್ಕಮ್ ಮಾಡಬಹುದಂತ ಇವತ್ತಿನ ಬಿಗ್ಗೆಸ್ಟ್ ಅನೌನ್ಸ್ಮೆಂಟ್ ಏನಂದ್ರೆ, ಈ ಮನ್ರೇಗಾಗೆ 40,000 ಕೋಟಿ ಹಣವನ್ನು ಇಟ್ಟಿದ್ದೀವಿ ಅಂತ ಅನೌನ್ಸ್ ಮಾಡಿದ್ರು. ಇದು ಖಂಡಿತ ಬಿಗ್ಗೆಸ್ಟ್ ಅನೌನ್ಸ್ಮೆಂಟೇ. ಕೋಟ್ಯಾಂತರ ವಲಸೆ ಕಾರ್ಮಿಕರು ತಮ್ಮ ಮನೆಗಳಿಗೆ ವಾಪಸ್ ಹೋಗಿದ್ದಾರೆ. ಅಲ್ಲಿ ಅವರಿಗೆ ಕೆಲಸ ಇಲ್ಲ. 1-2 ದಿನ ಫ್ಯಾಮಿಲಿ ಜೊತೆ ಕಳಿಬೋದು. ಆ ನಂತರ ಅವರಿಗೆ ಕೆಲಸ ಬೇಕು. ಅಲ್ಲೂ ಕೂಡ ಕುಟುಂಬ, ಅಲ್ಲೂ ಕೂಡ ಹಸಿವು, ಅಲ್ಲೂ ಕೂಡ ಕುಟುಂಬದ ಪಾಡು. ಮತ್ತು ಅಲ್ಲಿ ಅವರಿಗೆ ಉದ್ಯೋಗ ಕೊಡಬೇಕಲ್ವಾ? ಆ ಉದ್ಯೋಗ ಅವರೇನು ಸ್ಕಿಲ್ಡ್ ವರ್ಕರ್ಸ್ ಅಲ್ಲ ಅವರು. ಹೀಗಾಗಿ ಅವರಿಗೆ ಮನ್ರೇಗಾ ಮೂಲಕ ದಿನಗೂಲಿಯ ಆಧಾರದ ಮೇಲೆ ಹಣವನ್ನು ಕೊಡಬೇಕಾಗಿ ಬರುತ್ತೆ. ಹೇಗೋ ತಿಂಗಳಿಗೆ ರೇಷನ್ ಅಂತೂ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ 40,000 ಕೋಟಿ ರೂಪಾಯಿ ಹಣವನ್ನು ಅವರು ತೆಗೆದಿರಿಸಿದ್ದಾರೆ. ಇದು ನಿಜಕ್ಕೂ ಸ್ವಾಗತಾರ್ಹವಾದ ಕ್ರಮ. ಯಾಕೆ ಅಂತಂದರೆ, ಒಂದು ಕಟು ಸತ್ಯವನ್ನು ವೀಕ್ಷಕರು ಹೇಳ್ತೀನಿ. ಕೂಲಿಗಳು ವಾಪಸ್ ಹೋಗಿದಾರಲ್ಲ, ಬಹುಪಾಲು ಜನ ರೈತರೇನೆ. ಬದಲಾದ ಪರಿಸ್ಥಿತಿನಲ್ಲಿ ಕೃಷಿಯನ್ನು ತ್ಯಜಿಸಿ ಪಟ್ಟಣಕ್ಕೆ ಬಂದವರು ವಾಪಸ್ ಪಟ್ಟಣಕ್ಕೆ ಹೋಗಿದ್ದಾರೆ, ವಾಪಸ್ ಊರಿಗೆ ಹೋಗಿದ್ದಾರೆ. ರೈತರು ಕೂಲಿಯಾಗಿದ್ದಾರೆ. ಅವರಿಗೆ ಕೆಲಸ ಬೇಕು. ಮನ್ರೇಗಾ ಮೂಲಕ 40,000 ಕೋಟಿನ ದೊಡ್ಡ ಸಮರೋಪಾದಿಯಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿ ಬರುತ್ತೆ. ಆದ್ದರಿಂದ ಅದೊಂದು ಕಾರ್ಯಕ್ರಮ ಕೇಂದ್ರ ಸರ್ಕಾರ ಏನು ಘೋಷಣೆ ಮಾಡಿದೆ ಅದನ್ನು ವೆಲ್ಕಮ್ ಮಾಡ್ತಾ, ಅದನ್ನು ಇನ್ನಷ್ಟು ಡ್ರಾಸ್ಟಿಕ್ ಆಗಿ ಮತ್ತು ದೊಡ್ಡ ಪ್ರಮಾಣದಲ್ಲಿ ಸಾಂಪ್ರದಾಯಿಕವಾದಂತಹ ಯೋಜನೆಗಳ ಬಿಟ್ಟು ಇನ್ನು ಈಗ ಪ್ಲಾಂಟೇಶನ್ ಇರ್ಬೋದು, ಮತ್ತೊಂದು ಇರ್ಬೋದು, ಹೀಗೆ ವೈಡ್ ಆಗಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ್ರೆ ಮಾತ್ರ ಇಂಪ್ಲಿಮೆಂಟೇಷನ್ ಸಾಧ್ಯ ಅಂತ ಹೇಳ್ತೇನೆ. ಅದು ಇದೀಗ ರಾಜಕೀಯ ವಿವಾದವಾಗಿ ಪರಿಣಮಿಸಿದೆ. ಇದರ ಬಗ್ಗೆ ಸಚಿವರು ಇವತ್ತು ಕೆರಳಿ ಕೆಂಡವಾಗಿ ರಾಹುಲ್ ಗಾಂಧಿ ಅವರನ್ನ ತರಾಟೆಗೆ ತೆಗೆದುಕೊಂಡ ರೀತಿ ಹೀಗಿದೆ. उनके अपने स्टेट्स को क्यों नहीं बोलता है कांग्रेस पार्टी? और ट्रेन लो, और ट्रेन मंगवाओ सेंट्रल गवर्नमेंट से, उनमें उन माइग्रेंट्स को बिठाओ. ना कि क्योंकि कांग्रेस पार्टी बोलते हैं ये ड्रामाबाज हर दिन. मैं अभी उन्हीं के शब्दों को उपयोग करना चाहती हूं. ड्रामाबाज है. कल जो हुआ माइग्रेंट को उनके रास्ते पे चलते हुए बगल में बैठ करके बातचीत करने का, वो समय है क्या? वो ड्रामाबाज नहीं है क्या? मैं ऑपोजिशन पार्टी को हाथ जोड़ करके विनम्रता से कहना चाह रही हूं, माइग्रेंट्स का विषय में हम सब साथ होकर के काम करना है. दुख लग रहा है, दुख हो रही है, पूरे देश में दुख के साथ लोग बात कर रहे हैं. ये क्या हालात हो गया है हमारे माइग्रेंट्स को. इतने सारे स्टेट्स के साथ कोऑपरेट करते हुए स्टेप्स जब हम ले रहे हैं, ये क्या तरीका है? जैसे कि उनके राज्य में माइग्रेंट्स का पूरे सुविधा हो रही है, बाकी सब में नहीं हो रही. ये क्या है पॉलिटिक्स बनाना? हाथ जोड़ करके मैं कांग्रेस पार्टी के अध्यक्षा सोनिया गांधी जी से मांग रही हूं, let us speak responsibly, let us deal with our migrants more responsibly. ಇನ್ನು ಪದೇ ಪದೇ ನಮಗೆ ಪ್ರತಿ ಹಂತದಲ್ಲೂ ಕೂಡ ಕಾಡ್ತಿದ್ದ ಪ್ರಶ್ನೆ, ಸಿಸ್ಟಮಲ್ಲಿ ಮನಿ ಇಂಡ್ಯೂಸ್ ಆಗಬೇಕು, ಜನಸಾಮಾನ್ಯರ ಜೇಬಲ್ಲಿ ದುಡ್ಡು ಸಿಗಬೇಕು. ಲಾಕ್ಡೌನ್ ಮುಗಿತಿದ್ದಂಗೆ ಆತ ಹಣವನ್ನು ಖರ್ಚು ಮಾಡೋಕ್ಕೆ ಶುರು ಮಾಡಿದರೆ ಈ ಎಕಾನಮಿ ಗೇರಪ್ ಆಗುತ್ತೆ, ಆರ್ಥಿಕ ಚಟುವಟಿಕೆ ಚೈತನ್ಯ ಕಾಣುತ್ತೆ ಅನ್ನೋದು ಪ್ರತಿದಿನದಲ್ಲೂ ಕೂಡ ಇದ್ದಂತಹ ಪ್ರಶ್ನೆ. ಒಬ್ಬೊಬ್ಬರ ಖಾತೆಗೆ ಒಂದು 7,000 ರೂಪಾಯಿನಾದರೂ ಒಂದು 3 ತಿಂಗಳು ಹಾಕಬೇಕು ಅಂತ ಇವತ್ತು ಕೆಲವು ತಜ್ಞರು ಕೂಡ ಒಪಿನಿಯನ್ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ಸಚಿವರಿಂದ ಕೊನೆಯ ದಿನವಾದ ಇವತ್ತು ಸಚಿವರಿಂದ ಸರಿಯಾದ ಉತ್ತರ ಬರಲಿಲ್ಲ. ಆಯಿತು, ನಾವು ನೋಡಿದ್ದೀವಿ, ಕೇಳಿದ್ದೀವಿ, ನಮ್ಮ ದೃಷ್ಟಿಯಲ್ಲಿ ಯಾವ್ದು ಸರಿ ಅಂತ ಅನ್ಸುತ್ತೋ ಅದನ್ನು ನಾವು ಮಾಡಿದ್ದೀವಿ ಅಂತ ಹೇಳ್ತಾರೆ ಸಚಿವರು. We've taken on board all the suggestions which have come and worked out something which we think has an impact. ಸರಿ, ಇವತ್ತಿನ ಮತ್ತೆ ಬೇರೆ ವಿಚಾರಗಳ ಬಗ್ಗೆ ಬರೋಣ. ಇವತ್ತು ಆರೋಗ್ಯ ಇಲಾಖೆಯ ಬಗ್ಗೆ ಕೆಲವು ಸಾಂಕ್ರಾಮಿಕ ಬ್ಲಾಕ್ಗಳು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಇರಬೇಕು ಮತ್ತು ಎಲ್ಲ ಜಿಲ್ಲೆ ಮತ್ತು ಬ್ಲಾಕ್ಗಳಲ್ಲಿ ಲ್ಯಾಬ್ರೋಟರಿಗಳನ್ನ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಡುವೆ ಲಾಲ್ಪತ್ ಅಂತ ಹೇಳಕ್ಕೆ ಹೋಗಿ ಅವರು ಆ ಲ್ಯಾಬ್ರೋಟರಿ ಹೆಸರು ಪೂರ್ತಿ ಹೇಳಿದ್ರೇ ಮತ್ತೆ ಸುಮ್ಮನಾದ್ರು. ಲಾಲ್ಪತ್ ಖಾಸಗಿ ಲ್ಯಾಬ್ರರಿಗೆ ಜಾಸ್ತಿ ಏನಾದ್ರು ಅನುಮತಿ ಕೊಡ್ತಿದ್ದಾರೆ ಅನ್ನುವ ಒಂದು ಗುಮಾನಿ ಇಲ್ಲಿದೆ. ಇನ್ನು ಸಾರ್ವಜನಿಕ ಉದ್ದಿಮೆಗಳಲ್ಲೂ ಕೂಡ ಖಾಸಗೀಕರಣಕ್ಕೆ ಆಸ್ಪದವನ್ನು ಕೊಡ್ತೀವಿ ಅನ್ನೋ ಮಾತನ್ನು ಅವರು ಒಂದು ದೊಡ್ಡ ಒಂದು ಬಿಗ್ ರಿಫಾರ್ಮ್ ಅನ್ನುವ ರೀತಿಯಲ್ಲಿ ಅವರು ಇವತ್ತು ಹೇಳಿದ್ದು ಮತ್ತೊಂದು ವಿಶೇಷ. ಇನ್ನು
ರಾಜ್ಯಗಳಿಗೂ ಕೂಡ ಅವರು ಕೆಲವು ರಿಫಾರ್ಮ್ಸನ್ನು ಹೇಳಿದ್ದಾರೆ. ವೇಸ್ ಆ್ಯಂಡ್ ಮೀನ್ಸಲ್ಲಿ ಸುಮಾರು ಹೆಚ್ಚು ಪ್ರಮಾಣವನ್ನು ತಗೊಳ್ಳೋದಕ್ಕೆ ನಾವು ಅನುಮತಿಯನ್ನು ಕೊಟ್ಟಿದ್ದೇವೆ. ಹಾಗೆಯೇ ಬಾರೋಯಿಂಗ್ ಕೆಪಾಸಿಟಿಯನ್ನು ಕೂಡ 3-5% ಅಷ್ಟು ಜಾಸ್ತಿ ಮಾಡಿದ್ದೀನಿ ಅಂತ ಕೂಡ ಕೇಂದ್ರ ಸಚಿವರು ಹೇಳಿದ್ದಾರೆ. ಇವತ್ತು ಇಂದಿನ ಕೆಲವು ಬಿಗ್ಗೆಸ್ಟ್ ಅನೌನ್ಸ್ಮೆಂಟ್ಗಳು ಇವು. ವೀಕ್ಷಕರೇ, ನಾನು ಟೋಟಲ್ ಆಗಿ ಅನಾಲಿಸಿಸ್ ಮಾಡ್ತಾ ನಾನು ಆಗಲೇ ಹೇಳ್ದಾಗೆ ನ್ಯಾಷನಲಿಸ್ಟ್ ಅಪ್ರೋಚ್ ಅಥವಾ ಲೋಕಲ್, ವೋಕಲ್, ಗ್ಲೋಬಲ್ ಅನ್ನೋದೇನಿದೆಯಾ, ಸ್ವಯಂ ಸ್ವಾವಲಂಬಿ ಭಾರತ ಅನ್ನೋದಿದೆಯಲ್ಲ, ಈ ಸ್ವಾವಲಂಬಿ ಅನ್ನೋ ಭಾರತ ನಿರ್ಮಾಣ ಇದೆಯಲ್ಲ, ಇದು ಹೇಗೆ, ಇದಕ್ಕೆ ದೃಷ್ಟಿ ಏನು, ಇದಕ್ಕೆ ಮೂಲ ಏನು, ಖಾಸಗೀಕರಣವನ್ನೇ ಸ್ವಾವಲಂಬಿ ಭಾರತ ಅಂತ ಹೇಳ್ತಿದ್ದಾರಾ ಅನ್ನುವ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಉತ್ತರವನ್ನು ಕೊಡಬೇಕಾಗಿ ಬರುತ್ತೆ. ಯಾಕೆಂತಂದರೆ ಎಲ್ಲ ಸೆಕ್ಟರಲ್ಲೂ ಖಾಸಗಿ ಪಾರ್ಟಿಸಿಪೇಷನ್ ಇರೋದ್ರಿಂದ ಖಾಸಗೀಕರಣವನ್ನು ನಾವು ವಿರೋಧ ಏನು ಮಾಡ್ತಿಲ್ಲ. ಆದರೆ ಖಾಸಗೀಕರಣದ ಲಿಮಿಟ್ ಎಷ್ಟಿದೆ, ಸಾರ್ವಜನಿಕ ಬದುಕಿನ ಮೇಲೆ ಖಾಸಗೀಕರಣದ ನಿಯಂತ್ರಣ ಎಷ್ಟಿದೆ ಮತ್ತು ಯಾಕಿದೆ ಮತ್ತು ಎಷ್ಟಿರಬೇಕು ಅನ್ನೋದನ್ನ ಪ್ರಶ್ನೆಯಾಗಿ ಇಟ್ಕೊಂಡು ನಾನು ಇಲ್ಲಿ ಕೆಲವು ವಿಚಾರಗಳನ್ನ ನಾನು ಎತ್ತುತ್ತಿದ್ದೇನೆ. ಈಗ ರೀಕನ್ಸ್ಟ್ರಕ್ಟಿಂಗ್ ಅವರ್ ಎಕಾನಮಿ ಅನ್ನೋ ಶಬ್ದವನ್ನು ಕೂಡ ಒಂದು ಕಡೆ ಕೇಂದ್ರ ಸಚಿವರು ಬಳಸ್ತಾರೆ. ಹಾಗೆಯೇ ಹೊಸ ದಿಕ್ಕಿನತ್ತ ಮತ್ತು ಸ್ವಾವಲಂಬನೆಯತ್ತ ಹೊಸ ಹೆಜ್ಜೆ ಅನ್ನೋ ಮಾತನ್ನು ಕೂಡ ಕೇಂದ್ರ ಸರ್ಕಾರ ಈ ಒಂದು ಎಕಾನಮಿನ ಅನೌನ್ಸ್ ಮಾಡಬೇಕಾದ್ರೆ ಯೂಸ್ ಮಾಡುತ್ತೆ. ಈಗ APMCದಲ್ಲಿ ಸುಗ್ರೀವಾಜ್ಞೆ ಮೂಲಕ ಆ್ಯಕ್ಟನ್ನು ಅಮೆಂಡ್ಮೆಂಟ್ ಮಾಡಿಬಿಟ್ಟು ಕೆಲವು ಖಾಸಗಿ ಕಂಪ್ನಿಗಳು, ಮಲ್ಟಿನ್ಯಾಷನಲ್ ಕಂಪ್ನಿಗಳು ಕೂಡ ಕೃಷಿ ಕ್ಷೇತ್ರಕ್ಕೆ ಹೆಜ್ಜೆ ಇಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ, ಅದು ಖಾಸಗೀಕರಣ ಅಲ್ವಾ? ಇನ್ನು ಕಲ್ಲಿದ್ದಲು ಎಲ್ರಿಗೂ ಗೊತ್ತೇ ಇದೆ, ಗಣಿಗಾರಿಕೆ ಖಾಸಗೀಕರಣ ಅದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗಿದೆ. ಅದು ಕೂಡ ಖಾಸಗೀಕರಣದ ಒಂದು ಭಾಗ ಅಲ್ವಾ? ಹಾಗೆಯೇ ಇವತ್ತು ಉದ್ದಿಮೆಗಳನ್ನ ಖಾಸಗಿಯವರ, ಸಾರ್ವಜನಿಕ ಉದ್ಯಮಗಳಲ್ಲಿ ಖಾಸಗಿಯವರ ಪಾಲ್ಗೊಳ್ಳುವಿಕೆಗೆ ಮುಕ್ತ ಅವಕಾಶವನ್ನು ಕಲ್ಪಿಸ್ಕೊಳ್ತೀವಿ ಈ ಒಂದು ಹೊಸ ಕೋವಿಡ್ ನಂತರದ ಪರಿಸ್ಥಿತಿಯಲ್ಲಿ ಅಂತ ಅನೌನ್ಸ್ ಮಾಡಿದ್ದಾರೆ. ಅದು ಕೂಡ ಖಾಸಗೀಕರಣದ ಭಾಗ ಅಲ್ವಾ? ಹಾಗೆಯೇ ನಿನ್ನೆ ಕೆಲವು ಯೂನಿಯನ್ ಟೆರಿಟರಿ ಪ್ರದೇಶಗಳಲ್ಲಿ ವಿದ್ಯುತ್ ವಿತರಣೆಯನ್ನು ಖಾಸಗೀಕರಣ ಮಾಡಿದ್ದೀವಿ ಅನ್ನೋ ಮಾತನ್ನು ಅವರ ವ್ಯಾಪ್ತಿಯಲ್ಲಿ ಬರೋದು, ಅಲ್ಲಿ ಅವರು ಡಿಸಿಷನ್ ತಗೊಳ್ಳೋಕ್ಕೆ, ಕೇಂದ್ರ ಸರ್ಕಾರ ಡಿಸಿಷನ್ ತಗೊಳ್ಳೋಕ್ಕೆ ಸಾಧ್ಯ ಆಗುವಂಥದ್ದು. ಅದು ಬರುವ ದಿನಗಳಲ್ಲಿ ಪವರ್ ಸೆಕ್ಟರ್ ಕೂಡ ನಾವು ಖಾಸಗೀಕರಣ ಮಾಡ್ತೀವಿ ಅನ್ನೋದರ ಸೂಚನೆ ಅಂತ ನಾವು ತಿಳ್ಕೊಬೋದಲ್ವಾ? ಈಗ ಡಿಫೆನ್ಸ್ ಅನ್ನು ತಗೊಳ್ಳಿ. ಡಿಫೆನ್ಸಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆಯನ್ನು ಸುಮಾರು 49% 74%ಗೆ ಮೇಕ್ ಇನ್ ಇಂಡಿಯಾ, ಬಟ್ ವಿದೇಶಿ ನೇರ ಬಂಡವಾಳ ಭಾರತದಲ್ಲಿ ಹಾಕೋದಕ್ಕೆ 79%ಗೆ ಅದನ್ನು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಶೇರ್ ಮಾರ್ಕೆಟಿಗೂ ಕೂಡ ಪ್ರವೇಶ ಮಾಡೋದಕ್ಕೆ ಆಸ್ಪದವನ್ನು ಕಲ್ಪಿಸಲಾಗಿದೆ. ಹೀಗಾಗಿ ಇದು ಕೂಡ ಖಾಸಗೀಕರಣ ಅಲ್ವಾ? ಈ ಎಲ್ಲ ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗುತ್ತೆ. ಹೀಗಾಗಿ ಇಲ್ಲಿ ಕಾಂಟ್ರಡಿಕ್ಷನ್ಸ್ ಯಾಕೆ ಅನ್ನೋ ಪ್ರಶ್ನೆಗೆ ನನಗೆ ಉತ್ತರ ಬೇಕಾಗಿದೆ. ಒಂದು, ಲೋಕಲ್ ಅಂದರೆ ಖಾಸಗೀಕರಣದ, ಗ್ಲೋಬಲ್ ಅಂದರೆ ಕೆಲವು ಖಾಸಗೀಕರಣದ ವ್ಯಕ್ತಿಗಳ ಮೂಲಕ ಖಾಸಗಿ ಕಂಪ್ನಿಗಳನ್ನು ಜಾಗತಿಕ ಮಟ್ಟಕ್ಕೆ ಬೆಳೆಸೋದಾ? ಇವತ್ತು ಅದಾನಿಯವರ ಪವರ್ ಕಂಪ್ನಿ ಇದೆ, ಟಾಟಾ ಅವರ ಸ್ಟೀಲ್ ಕಂಪ್ನಿ ಪವರ್ ಕಂಪ್ನಿಗಳಿವೆ, ಹಾಗೆ ಜಿಂದಾಲ್ ಸ್ಟೀಲ್ ಅಂಡ್ ಪವರ್ ಕಂಪ್ನಿಗಳಿವೆ. ಇವರೆಲ್ಲ ಈ ಕಲ್ಲಿದ್ದಲು ಮತ್ತು ಪವರಲ್ಲಿ ಎಷ್ಟು ಶಕ್ತಿಶಾಲಿಗಳು ಮತ್ತು ಬಲಶಾಲಿಗಳು ಅನ್ನೋದು ಗೊತ್ತು. ಇನ್ನು ಭಾರತ ಮಟ್ಟದ ಕಲ್ಲಿದ್ದಲು ಮತ್ತಿತರ ಗಣಿಗಾರಿಕೆ ವಿಚಾರ ಬಂದಾಗ ಈ ಕಂಪ್ನಿಗಳು ಹೇಗಿದ್ದಾವೆ ಅಂತ ಕೂಡ ಗೊತ್ತು. ನಾನು ಹೇಳ್ತಿಲ್ಲ, ನಾನು ಇದೊಂದು ಸ್ಕ್ಯಾಂಡಲ್ ಅಂತ ನಾನೇನು ಹೇಳ್ತಿಲ್ಲ, ಅಥವಾ ಅವ್ರಿಗೆ ಕೊಡಕ್ಕೆ ಹೊಟ್ಟಿದೆ ಅಂತ ನಾನು ಅಲಿಗೇಷನ್ ಏನು ಮಾಡ್ತಿಲ್ಲ. ಇದಕ್ಕೆ ಒಂದು ಕ್ಲಾರಿಫಿಕೇಶನ್ ಒಂದು ಬೇಕಾಗುತ್ತೆ ಅನ್ನೋದು ಮಾತನ್ನು, ಖಾಸಗೀಕರಣದ ಪಾಲೆಷ್ಟು, ಅದರ ಲಿಮಿಟ್ ಎಷ್ಟು ಅಂತ ನಾನು ಖಾಸಗೀಕರಣಕ್ಕೆ ವಿರೋಧ ಮಾಡ್ತಿಲ್ಲ. ಖಾಸಗೀಕರಣದ ಲಿಮಿಟ್ ಎಷ್ಟು ಮತ್ತು ಖಾಸಗೀಕರಣದ ಮೇಲಿರುವ ನಿಯಂತ್ರಣ ಎಷ್ಟು ಅನ್ನೋ ಮಾತನ್ನು ಅಷ್ಟೇ ನಾನು ಕೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ಈ ಮಾತನ್ನು ಹೇಳ್ತಾ ಒಂದು ವೀಕ್ಷಕರೇ, ಹಾಗೆ ನೋಡಿದ್ರೆ ಡೈರೆಕ್ಟ್ ಸಿಸ್ಟಮಲ್ಲಿ ಮನಿ ಪಂಪ್ ಮಾಡೋದ್ರಲ್ಲಿ ಕರ್ನಾಟಕ ಸರ್ಕಾರನೇ ಎಷ್ಟೋ ವಾಸಿ. ರೈತರಿಗೆ ಮತ್ತು ಸಮಾಜದ ಕೆಲ ಸ್ತರದ ವ್ಯಕ್ತಿಗಳಿಗೆ, ಕೂಲಿ ಕಾರ್ಮಿಕರಿಗೆ ರೇಷನ್ ಜೊತೆಗೆ ಒಂದು 5,000 ರೂಪಾಯಿ ಹಣವನ್ನಾದರೂ ಕೇಂದ್ರ ಸರ್ಕಾರ ಕೊಟ್ಬಿಟ್ಟಿದೆ. ಹೀಗಾಗಿ ಇಂಥ ಪರಿಸ್ಥಿತಿನಲ್ಲಿ ಡೈರೆಕ್ಟ್ ಮನಿ ಇಂಟ್ಯೂಸ್ ಮಾಡುವಂತಹ ಪ್ರಯತ್ನದಲ್ಲಿ ರಾಜ್ಯ ಸರ್ಕಾರ ಇಲ್ಲಿ ಹಣವನ್ನು ಕೊಡೋದ್ರ ಮೂಲಕ ಇಲ್ಲಿ ಮತ್ತೊಂದು ರೀತಿಯ ಆರ್ಥಿಕ ಚಟುವಟಿಕೆಗಳಿಗೆ ಇಲ್ಲಿಯ ಸರ್ಕಾರ ಚಾಲನೆ ಕೊಟ್ಟಿದೆ. ಇದನ್ನು ಹೇಳ್ತಾ ನನ್ನ ಮಾತನ್ನು ಇಲ್ಲಿ ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ.